ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ, ತುಂಬ ಮಳೆ ಮೋಡ ಅಂದರೆ ಮೋಡ ಆಗಿದೆ. ಮಳೆ ಬರುವಂಥ ಚಾನ್ಸ್ ಆಗಿದೆ. ಮಳೆ ಬರ್ಬೋದು ನೋಡ್ರಿ. ಮೋಸ್ಟ್ಲಿ ತುಂಬ ಕಪ್ಪು ಮೋಡ ಆಗಿ ಬಂದಿದೆ ನೋಡ್ರಿ. ಬಂದರೆ ಹಂಗೆ ಮಳೆ ಬರಲ್ಲ ನೋಡ್ರಿ. ಫುಲ್ಲಾಗಿ ಸಖತ್ತಾದ ಮಳೆ ಬರುತ್ತೆ ಅಂತ ಅನಿಸಿದೆ ನನಗಿವಾಗ. ಅದರಲ್ಲೂ ಗಿಳಿ ಬೇಗ ತಕ್ಕೋಬೇಕು ನೋಡ್ರಿ. ಗಿಳಿನೂ ಹೊರಗಡೆ ಇದ್ದಾವೆ. ಹಾಗೆ ತುಂಬ ಮಳೆ ಬರುತ್ತೆ ಅಂತ ಆಗಿಬಿಟ್ಟಿದೆ ನೋಡ್ರಿ. ನಾನು ಇವಾಗ ಕರೆಂಟು ಹೋಗಿಬಿಡುತ್ತೆ ಬೇಗ. ಅದಕ್ಕೆ ನೋಡ್ರಿ, ಮನೆಯಲ್ಲೂ ಬೇಗ ಈಗ ಕೆಲಸ ಇದ್ದರೆ ಮಾಡಿಕೊಂಡು ಮಸಾಲೆ ಹರ್ಕೋಬೇಕು ನೋಡ್ರಿ. ಎಲ್ಲ ಪೈಪ್ ಎಲ್ಲ ಹಾಕಿದ್ದ ಸಮೀರ್ ನೋಡ್ರಿ, ಎಲ್ಲ ಕಿತ್ತು ಹೋಗ್ಬಿಡ್ತು ನೋಡ್ರಿ. ಅದು ಮಳೆಗೆ ಗಾಳಿ ತಡಿಲಾರ್ದೆ ಎಲ್ಲ ಬಿದ್ದು ಹೋಗ್ಬಿಡ್ತು ನೋಡ್ರಿ. ನೋಡ್ರಿ ಎಷ್ಟು ಮಳೆ ಬರ್ತಾಯಿದೆ. ಮಳೆ ಇಲ್ಲ 5 ನಿಮಿಷದ ಮಳೆ ನೋಡ್ರಿ. ಎಷ್ಟು ಗಿಂಟ್ಲ ನೋಡೋಕ್ಕಾಗ್ತಾ ಇಲ್ಲ ನೋಡ್ರಿ. ನಮ್ಮೂರಲ್ಲಿ ಮಳೆ ನೋಡ್ರಿ. ಈ ಥರ ಮಳೆ ಆದರೆ ಈ ಕೆರೆ ಬರೀ 4 ದಿನ ಸಾಕು ನೋಡ್ರಿ ನಮಗೆ. ಬರ್ತಾಯಿತ್ತು ತಕ್ಕಂಡು ಬರೋಷ್ಟಿಗೆ ಗಿಳಿನೆಂದು ರೀ ಹೆಂಗೆ ಕುಂತಾವ್ ನೋಡ್ರಿ. ಗುಬ್ಬಿ ಮರಿ ಕುಂತಂಗೆ ಪಾಪ. ಒಂದು ಸ್ವಲ್ಪ 1-2 ನಿಮಿಷ ಹೋಗೋಷ್ಟಿಗೆ ಹಾಗೆ ನೀರು ಬಿದ್ದೇ ಬಿಡ್ತ್ರಿ ಪಾಪ. ಸೋತು ಬಿಗ್ಲಿ ಬಿಚ್ಚಿ ಒರೆಸ್ಬೇಕು ನೋಡ್ರಿ. ಟುವಾಲ್ ತಗೊಂಡು ಪಾಪ ಥಂಡಿಗೆ ಹೆಂಗೆ ಕುಂತಾವ ನೋಡ್ರಿ. ಹೆಂಗೆ ಬೀಳಾಕೊಂಡ್ರಿ. ಎಷ್ಟಪ್ಪ ನೀರು ಬೀಳಾಕೊಂಡ್ರಿ. ತುಂಬ್ಕೊಂಡ್ರೆ ಎಷ್ಟು ಬೇಕಷ್ಟು ನೀರು ತುಂಬ್ಕೋಬೋದು ನೋಡ್ರಿ ಯೂಸ್ ಮಾಡೋಕ್ಕೆ. ಇಲ್ಲಿ ಅದು ನಾವು ಪನಾಲ ಅಂತೇವಲ್ಲ, ಅದನ್ನು ಮಾಡಿದೇವ್ರಿ. ಇಲ್ಲಿ ಒಂದು ತಗಡನ್ನು ತಗೊಂಡು ಅದಕ್ಕೆ ಅಷ್ಟು ನೀರು ಬೀಳೋದು ನೋಡ್ರಿ. ಭಾಳ ಕ್ಲೀನ್ ಇದೆ ನೋಡ್ರಿ ನೀರಿಂದು. ಅಲ್ಲಿ ನೋಡ್ರಿ ಫ್ರೆಂಡ್ಸ್, ನಾನು ಮೊನ್ನೆ ತೋರಿಸಿದ್ನಲ್ಲ, ಇಷ್ಟೆಲ್ಲ ನೀರು ಇದ್ದಿದ್ದಿಲ್ಲ ನೋಡ್ರಿ. ಇಷ್ಟು ಬಂದಿದೆ. ಇವತ್ತಾಗಿರುವಂಥ ಮಳೆಗೇನಾದರೂ ಜಾಸ್ತಿನೇ ಇನ್ನೂ ಒಂದು 2-3 ದಿನ ಹೊಡೆದ್ರೆ ಚೆನ್ನಾಗಿ ನೀರು ಬರುತ್ತೆ ನೋಡ್ರಿ. ಅಂತೂ ಸಖತ್ತಾತ್ರಿ ಮಳೆ. 15 ನಿಮಿಷ ಇದು ನೋಡ್ರಿ. ನಾನು ಹಿಂದೆ ಎಲ್ಲಿ ಹೋಗ್ತೇನಲ್ಲ ಅಲ್ಲೇ ಬರ್ತೈತೆ ನೋಡ್ರಿ. ಇದು ಮಾತ್ರ ಕುರಿ ಮರಿ ಬಿಟ್ಟೆ ಶಾಮಿ ಸ್ವಲ್ಪ ಅಮ್ಮು ನೋಡ್ರಿ. ಎಲ್ಲ ಅರ್ಲಾಗೈತೆ ನೋಡ್ರಿ. ಹಿಂತ್ಲಾಗೆಲ್ಲ ನಮ್ಮದು ಪಾತ್ರೆ ಒಂದು ಸ್ವಲ್ಪ ಇದಾವ್ರಿ. ಮಳೆ ಬಂದಕ್ಕೆ ನಾನೇನೂ ತೊಳೆದಿರಲಿಲ್ಲ. ಪಾತ್ರೆ ತೊಳಿಬೇಕು ನೋಡ್ರಿ. ಮಳೆ ಅದು ಪೈಪ್ ಎಲ್ಲ ಗಾಳಿ ಬಂದ್ಬಿಟ್ಲೆ ಎಲ್ಲ ಅದೇನೋ ಮುರಿತನೋ ಅದಕ್ಕೆ ಕೆಳಗಾಗ್ಬಿಡ್ತ್ರಿ. ಎಲ್ಲ ನೀರು ಮೈ ಮೇಲೆ ಬರುತ್ತೆ ಅಂತ ತಿಕ್ಲಿಲ್ಲ. ಹಾಗೆ ಇಟ್ಟು ಈ ಕಡೆ ಸರಿದ್ಬಿಟ್ಟೆ ನಾನು, ಮಳೆ ನಿಲ್ಲಿ ಅಂತ. ಇವಾಗ ಹೋಗಿ ಎಲ್ಲ ಪಾತ್ರೆ ತೊಳಿಬೇಕು ನೋಡ್ರಿ ಫ್ರೆಂಡ್ಸ್. ಇವಾಗ ನೀರು ಕೂಡ ಬರ್ತಾಯಿದೆ ನಲ್ಲಿದು. ಕಾಂಜೇರಿಂಬಾ ಶಾಮಿ ಚಲೋ ಘರ್ಮೆ. ಪಾರಿವಾಳನೂ ಬಿಟ್ಕೊಂಡಿದ್ದಾನೆ ನೋಡ್ರಿ. ಎಲ್ಲೋ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಅವೇ ಹೋಗ್ತಾ ಇದ್ದಾವೆ ಅಂದರೆ ನಮ್ಮ ಟಾಮು ಏನು ಮುಟ್ಟಲ್ಲ ನೋಡ್ರಿ ಪಾರಿವಾಳಕ್ಕೆಲ್ಲ. ಇದ್ರಿಗಿದ್ರು ಹಂಗೆ ಸುಮ್ಮನೆ ನೋಡ್ಕೊಂಡು ಬರ್ತಾನೆ. ಅದಕ್ಕೆ ನೋಡ್ರಿ, ಇಲ್ಲ ಅಂದರೆ ಪಾರಿವಾಳಕ್ಕೆ ಕಷ್ಟ ಆಗಿಬಿಡ್ತಿತ್ತು ನಮಗೆ. ಚಲೋ ಬಾ ಘುಸ್ ಚಲೋ ಅಂದರೆ ಪಿಂಕು ಚಲೋ ಅಂದ್ರೆ ಘುಸ್ ಚಲೋ. ಇಲ್ಲಿ ನೋಡ್ರಿ, ಇವನು ಹಸಿ ಅದಕ್ಕೆ ನೋಡ್ರಿ ಹಿಂಗೆ ಕೆರಿತದಾನಂತ. ಹಸಿ ಆಗೈತಲ್ಲ ಇವನಿಗೆ ಕೆದ್ರಕ್ಕೆ ಚೆನ್ನಾಗಿ ಆಗ್ತಾಯಿತ್ತೇನೋ. ಹೋಯ್ ಬಾ ಟಮು की कर रहा सू गड़े करा तो मार तू क्या देख भी वो नाक ही करना ನೋಡ್ರಿ. ಇವನಿಗೇನಾಗ್ತಾಯಿತ್ತು ಏನೋ, ಅದೇನೋ ವಾಸನೆ ನೋಡೋದು ಕೆದರೋದು ಮಾಡ್ತಾನೆ ನೋಡ್ರಿ. ಎಲ್ಲ ಕುಂತಿದ್ರಿ ಇವರು. ನಾವು ಒಳಗಡೆ ಕುಂತಾಗ ನಾನು ಹೊರಗೆ ಬಂದೆಲ್ಲ ಬಂದ್ರಿ. ಈಗ ಒಳ ಹೊಕ್ಕ ನೋಡ್ರಿ ಒಬ್ಬೊಬ್ಬರೇ ಹೆಂಗೆ ಬರ್ತಾರೆ. ಚಿಂಟು ಮೆಜಾರು ಅದಕ್ಕೆ ಕರಿ ಮೆಜಾರು ಕಾಂಜೇರಿ ಚಲೋ ಹೌದು ಚಲೋ. ಎಲ್ಲಿ ಹೋಗ್ತತ್ತೀರಿ ನೋಡ್ರಿ. ಆ ಕಡೆ ಸಂಜೆ ಆಗೈತೆ ನೋಡ್ರಿ. ನೋಡ್ರಿ ಹಾಗೆ ಬಿಟ್ಟೇನು ನಾನು. ಈಗ ಸುಮ್ಮನೆ ನಮ್ಮ ಮನೆ ಹತ್ತಲ್ಲಿ ಈ ಕಡೆ ಬಂದುಬಿಟ್ಟಿದ್ದಾವೆ. ಹಾಗೆ ಬರ್ತಿದ್ದಾವೆ ಇವರು. ಇವೆರಡಕ್ಕೆ ಸಮೀರು ಅದೇನೋ ಇಂಥದ್ದು ಪಾಲು ಏನು ಅನ್ನಪ್ಪ. ಫಸ್ಟಿನ ಮರಿ ಅದಾವಲ್ಲ ಇವನ್ನ ಇಟ್ಕೋಬೇಕಂತೆ, 2ನೇ ಮರಿ ಅವ್ರಿಗೆ ಕೊಡಬೇಕಂತೆ ಅಂತ ಆ ಥರ ತಂದಿದ್ದಾನೆ ನೋಡ್ರಿ ಪಾರಿವಾಳನ. ಬೇರೆಯವರು ಇವೆರಡು ಮಾತ್ರ. ಫಸ್ಟಿನ ಮರಿ ಇಟ್ಕೊಂಡು ಕೊಡಬೇಕು. ಆಮೇಲೆ ಈ ಪಾರಿವಾಳನೂ ಮರಿ ಸೇರೆ ಕೊಡಬೇಕಂತೆ ಅವರು. ಇವು ಇಂಥದ್ದು ಪಾಲು ಏನೋ ಅನ್ನಪ್ಪ, ನಂಗೆ ಗೊತ್ತಾಗಲಿಲ್ಲ ಅದು. ಗೆಜ್ಜೆ ಕಟ್ಟೆ ನೋಡ್ರಿ ಹೆಂಗೆ ಕುಣಿತಾವೆ. ಹಂಗೆ ಓಡ್ತಾವಲ್ಲ ಗೆಜ್ಜೆ ಜುಮ್ ಅಂತಾವೆ ನೋಡ್ರಿ. ಟಾಮು ಆ ಕಡೆ ಈ ಕಡೆ ಹೋದ್ಬಿಟ್ಲೆ ಯಾವ ಥರ ಓಡಿಸ್ತಾನೆ ನೋಡ್ರಿ. ಕುಯ್ ಅಂತಾನೆ, ಬರೀ ಏನೂ ಕೂಗಲ್ಲ.
ಚಲೋ ಅಂದ್ರೆ ಚಲೋ ಸ್ವಲ್ಪ ಜನ ಬಿ ಸಣ್ಣ ಗೆಜ್ಜೆ ಇದಾವ್ರಿ ಅದ್ರ ಕಾಲಾಗೆ. ಇದು ನಾನು ಹಿಂದೆ ನೋಡ್ರಿ, ಇದು ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ಇದು ಹಿಂದೆ ಹಿಂದೆ ಹೆಂಗ್ಲಿತ್ತೇನೆ ಹೆಂಗೆ ನೋಡೋಕೆ ಕುಂತೈತಿ ನಿತ್ತಾಳಲ್ಲ ಅಂತದ್ ನೋಡ್ರಿ. ಚಿಂಟು ಅದಕ್ಕೆ ಅಂದರ್ ಜಾರು ಕರ್ಮ್ಯಾ ಗೈ ಮೇ ಚಿಂಟು ಓದ್ತದ ನೋಡ್ರಿ. ಈಗ ಹುಡುಗರ್ತೈತಿ ನೋಡ್ರಿ ಹೆಂಗೆ ತಿರುಗ್ತದೆ ನನ್ನಿಂದ ಅದು. ಹಂಗೆ ನೋಡ್ರಿ ಫ್ರೆಂಡ್ಸ್, ಗಿಳಿಗಳಿಗೆ ಒಂದು ಸ್ವಲ್ಪ ಮಟನ್ ಸಾರು ಅನ್ನ ಕಲಸಿದ್ದೇನೆ. ಅದ್ರಾಗ ಒಂದು ಸ್ವಲ್ಪ ಮೊಟ್ಟೆನ ಬೇಯಿಸಿದ ಮೊಟ್ಟೆನ ಉದುರ್ಸಿದ್ದೀನಿ ನೋಡ್ರಿ. ಪಾಪ ಅವು ಸಪ್ಪೆ ಅಂದ್ರೆ ಸಪ್ಪೆ ಎಷ್ಟು ದಿನ ಅಂತ ತಿನ್ನಿಸ್ಬೇಕ್ರಿ, ಅವಕ್ಕೂ ಬೇಜಾರು ಅನಿಸುತ್ತೆ. ಅದಕ್ಕೆ ನೋಡ್ರಿ ನಾನು ಸಪ್ಪೆಯನ್ನು ತಿನ್ನಕ್ಕೆ ಪಾಪ ನಮಗೆ ಆಗಲ್ಲ, ಪಾಪ ಅವು ಎಷ್ಟಂತ ತಿನ್ಬೇಕ್ರಿ. ಅದಕ್ಕೆ ನಾನು ಸಪ್ರೇಟಾಗಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಥರ ರುಚಿ ಆದರೆ ಅವು ತಿಂತಾವ್ರಿ. ಏನಂದರೆ ಇದು ಚಿತ್ರಾನ್ನ ಪಲಾವು ಅದಕ್ಕೆಲ್ಲ ಇಷ್ಟಪಡ್ತಿದ್ದಾವೆ. ಅದಕ್ಕೆ ನೋಡ್ರಿ ನಾನು ಎಲ್ಲ ಥರದ್ದು ಸೇರಿಸಿ ಇಡ್ತಾ ಇದ್ದೇನೆ ನೋಡ್ರಿ. ಇವತ್ತು ಮೊಟ್ಟೆನ ಪುಡಿ ಮಾಡಿ ಇಟ್ಟಿದ್ದೇನೆ ನೋಡ್ರಿ. ನೋಡ್ರಿ ಅಲ್ಲಿ ಮೇಲಿಂದನೇ ಹೆಂಗೆ ತಿಂತಾನೆ, ರುಚಿ ಆದರೆ ತಿಂತಾವೆ ನೋಡ್ರಿ. ನೋಡ್ರಿ ಅಲ್ಲಿ ತಿಂತದ ನೋಡ್ರಿ. ಪಾಪ ಅವು ಏನು ಮಾಡ್ಬೇಕು ಹೇಳ್ರಿ, ಅವಕ್ಕೂ ಮತ್ತೆ ರುಚಿ ಬೇಕಪ್ಪ. ಎಲ್ಲ ಗಿಡದಿಂದ ಗಿಡಕ್ಕೆ ಹಣ್ಣು ಹಂಪಲು ತಿಂತಾ ಇರೋಂಥ ಪಕ್ಷಿಗಳವು. ನಾನು ಈ ಕಡೆ ನೋಡ್ರಿ ಸಪ್ಪೆ ಅನ್ನ ಇದೆ, ಈ ಕಡೆ ಮೊಟ್ಟೆ ಆಮೇಲೆ ಮಟನ್ ಸಾರು ಸ್ವಲ್ಪ ಕಲಸಿಟ್ಟಿದ್ದೀನಿ ನೋಡ್ರಿ. ಅದನ್ನೇ ತಿಂತಿದ್ದಾವೆ ಪಾಪ ಅವು. ಖಾಬಿಟ್ಟೆ ಛಾನೆ ಬಚ್ಚೆ ಮೇರೆ ಅಮ್ಮ ಮಿಠು ಮಿಠು ಖಾ ತಿನ್ರಿ ನೋಡ್ರಿ. ಇವತ್ತು ನೆನೆಸ್ಕೊಬಿಟ್ಟಿದ್ದೀವಿ ರೀ ಪಾಪ ಮಳೆಯಲ್ಲಿ ಒಣಗಿದಾವೆ ನೋಡ್ರಿ. ಈಗ ಹಾಗೆ ನೋಡ್ರಿ ಸ್ವಲ್ಪ ಸಾಂಬಾರು ಪುಡಿ ಖಾಲಿ ಆಗ್ಬಿಟ್ಟೈತ್ರಿ, ಅದಕ್ಕೆ ಸಾಂಬಾರು ಪುಡಿ ಮಾಡ್ಕೊತಾ ಇದ್ದೇನೆ ನೋಡ್ರಿ. ಸ್ವಲ್ಪ ಒಂದು ಸತಿ ಮಾಡ್ಕೊಂಡ್ರೆ 1 ತಿಂಗಳಾಗುತ್ತೆ ರೀ ನನಗೆ. ಅದಕ್ಕೆ ತಿಂಗಳಿಗೆ ಒಂದು ಸತಿ ಮಾಡ್ತಾ ಇರ್ತೇನೆ ನೋಡ್ರಿ. ಅದು ಜಾಸ್ತಿ ಮಾಡಿಟ್ಕೊಂಡ್ರು ಅದರಲ್ಲಿ ಇರೋ ಟೇಸ್ಟ್ ಹೋಗ್ಬಿಡುತ್ತೆ ರೀ ಫ್ರೆಂಡ್ಸ್. ಅದಕ್ಕೆ ಒಂದು 15 ದಿನ ಇಲ್ಲ 1 ತಿಂಗಳು ಈ ಥರ ಮಾಡ್ಕೊತೇನೆ ನೋಡ್ರಿ. ನಾನು ಜಾಸ್ತಿ ದಿನ ಇದ್ದರೆ ಅದರಲ್ಲಿರೋ ಟೇಸ್ಟೇ ಬರೋಲ್ಲ, ಸ್ಮೆಲ್ಲೂ ಇರೋಲ್ಲ ನೋಡ್ರಿ. ಆ ಥರ ಆಗ್ಬಿಡುತ್ತೆ ಪುಡಿ. ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡ್ರಿ. ಮತ್ತೆ ಹಾಗೆ ನೋಡ್ರಿ ಸ್ವಲ್ಪ ಅಂಬ್ಲಿಗೆ ಅಂತ ಹಿಟ್ಟು ಕೂಡ ಕಲಸಿಟ್ಟೆ ನೆನೆಯಲಿಕ್ಕೆ. ಇವಾಗ ನೋಡ್ರಿ ಸ್ವಲ್ಪ ಫ್ರಿಜ್ನಾಗಿರೋ ಎಲ್ಲ ವಸ್ತು ತೆಗೆದು ಸ್ವಲ್ಪ ಒರೆಸ್ಬೇಕು ನೋಡ್ರಿ ನಾನು ಕ್ಲೀನಾಗಿ. ಇಲ್ಲ ಅಂದರೆ ಮತ್ತೆ ಒಂಥರ ಕರೆಂಟ್ ಹೋಗಿ ಎಲ್ಲ ನೀರು ಥರ ಆಗಿದೆ ಅಲ್ಲ ಫ್ರೆಂಡ್. ಅದಕ್ಕಾಗಿ ಎಲ್ಲ ತೆಗೆದು ಹೊರಗಡೆ ಇಟ್ಟು ಒರೆಸ್ತಾ ಇದ್ದೇನೆ ರೀ. ಇವಾಗ ವಾರಕ್ಕೆ ಒಂದು ಸತಿ ಒರೆಸ್ಲೇಬೇಕು ನೋಡ್ರಿ. ಇಲ್ಲ ಅಂದರೆ ಆ ನೀರು ನಿಂತು ಅಲ್ಲಿ ಒಂಥರ ಕೊಳೆ ಸ್ಮೆಲ್ ಬರುತ್ತೆ. ನೋಡ್ರಿ ಎಲ್ಲ ಕ್ಲೀನ್ ಒರೆಸಾಗಿಟ್ಟೆ ನೋಡ್ರಿ. ಇದು ನಿಂಬೆಹಣ್ಣು ನೋಡ್ರಿ ಫ್ರೆಂಡ್ಸ್, ಇದು ದೊಡ್ಡ ಬಾಟ್ಲಲ್ಲಿ ಹಾಕಿದ್ದೆ. ಇವಾಗ ನೋಡ್ರಿ ಎಲ್ಲ ಅದು ಮಾದ್ಮೇಲೆ ಭಾಳ ಕಡಿಮೆ ಆಗಿಬಿಡ್ತೈತಲ್ಲ, ಅದಕ್ಕೆ ಒಂದು ಸಣ್ಣ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೇನೆ ನೋಡ್ರಿ. ನಮ್ಮ ಸಮೀರಿಗೆ ಊಟ ಕಟ್ಕೊಂಡು ಹೋಗಾಕ್ರಿ ಮತ್ತು ಶಾಲೆಗೆ. ಅದು ಉಪ್ಪಿನಕಾಯಿ ಅಂದರೆ ತುಂಬ ಇದರಿಂದ ಕಟ್ಕೊಂಡು ಹೋಗ್ತಾನೆ ರೀ, ಒಂದು ಚಿತ್ರಾನ್ನ ಏನಾದರೂ ಇದ್ದಾಗ. ಅದಕ್ಕೆ ಈ ಥರ ಸ್ಟೋರ್ ಮಾಡಿ ಇಡೋದು ನೋಡ್ರಿ ನಾನು. ಹಂಗೆ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಶೇಂಗದ ಕಾಳು ನೋಡ್ರಿ ಹುರಿದು ಬೇಳೆ ಮಾಡಿಟ್ಟೇನಿ. ಒಂದು ಸ್ವಲ್ಪ ಪುಳಿಯೋಗರೆ ಮಾಡ್ಬೇಕಂತ ರೀ, ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಐಟಮ್ ತರಿಸ್ಕೋಬೇಕು. ಅದಕ್ಕೆ ತರಿಸ್ಕೊಂಡು ನಾನು ಪುಳಿಯೋಗರೆ ಮಾಡಬೇಕಂತ, ಅದು ಕೂಡ ರೆಸಿಪಿ ಹಾಕಬೇಕಂತ ಇದ್ದೀನಿ. ಅದಕ್ಕೆ ನೋಡ್ರಿ ಶೇಂಗದ ಕಾಳನ್ನ ಈ ಥರ ಹುರಿದು ಇಟ್ಟಿದೆ ನೋಡ್ರಿ. ನೋಡ್ರಿ ಇಷ್ಟ ಆಯ್ತು ನೋಡ್ರಿ ಸಾಂಬಾರು ಪುಡಿ. 1 ತಿಂಗಳಿಗೆ ಆಗುತ್ತೆ ನೋಡ್ರಿ, ಹೆಚ್ಚು ಕಡಿಮೆ ಸ್ಟೋರ್ ಮಾಡಿ ಇಡೋದು ನೋಡ್ರಿ ಇಷ್ಟು. ಹಾಗೆ ನೋಡ್ರಿ ಫ್ರೆಂಡ್ಸ್ ಮೀನು ತೊಳೆದು ಕಾಟ್ಲಾ ಮೀನು ತಂದಿದ್ರು ರೀ ನಮ್ಮ ಮನೆಯವರು. ಅದಕ್ಕೆ ತೊಳೆದು ಸ್ವಲ್ಪ ಉಪ್ಪು ಹಾಕಿ ಇಟ್ಟಿದ್ದೆ. ಇವಾಗ ಸಾರು ಕುದೀತಾ ಇದೆ ರೀ, ಅದಕ್ಕೆ ಇವಾಗ ಇಡ್ತೇನೆ.
ಯಾಕಂದರೆ ಫಸ್ಟಿಗೆ ಹಾಕಿಬಿಟ್ರೆ ಮೀನು ಅದೇನಾಗುತ್ತೆ ಅಂದರೆ ಫ್ರೆಂಡ್ಸ್ ಎಲ್ಲ ಪೀಸ್ಗಳು ಪುಡಿ ಆಗಿಬಿಡುತ್ತೆ ಒಂಥರ. ಅದಕ್ಕೆ ಸ್ವಲ್ಪ ಕುದಿಬೇಕು ನೋಡಿರಿ ಸಾರು. ಆವಾಗ ಹಾಕಿದರೆ ಸ್ವಲ್ಪ ಹೊತ್ತಲ್ಲಿ ಚೆನ್ನಾಗಿ ಇವು ಗಟ್ಟಿಯಾಗಿ ಬರ್ತಾವೆ ರೀ ಪೀಸು. ಇಲ್ಲ ಅಂದರೆ ಭಾಳ ಒಂಥರ ಒಡೆದು ಬಿಡ್ತವೆ. ಆವಾಗ ಇದು ಪೀಸ್ ಸಿಗಲ್ಲ ನೋಡಿರಿ. ಈ ಥರ ಸ್ವಲ್ಪ ಕುದಿಯುವಾಗ ಹಾಕ್ಬೇಕು ನೋಡಿರಿ ಮೀನು. ಈಗ ಕುದಿಬಿಟ್ರೆ ನಮ್ಮ ಸಾರು ರೆಡಿ ರೀ ಮೀನಿಂದು. ನೋಡ್ರಿ ಇಲ್ಲಿ ಕಾಳಿಗೋಸ್ಕರ ಕಾಮಿಡಿ ನಡೀತಾ ಇದಾವೆ ನೋಡ್ರಿ. ಅಷ್ಟು ಹೆಂಗೆ ಮೇಲೆ ಹತ್ತದ ನೋಡ್ರಿ ಇಲ್ಲಿ. ಸಮೀರ ನಿಂಗೆ ಹರ್ಕೊಂಡು ತಿಂತಾವ ಇವತ್ತು ಅಷ್ಟು ಸೇರ್ಕೊಂಡು. ಹಾಗೆ ನೋಡ್ರಿ ಫ್ರೆಂಡ್ಸ್ ಸಂತೆ ಮಾಡ್ಕೊ ಬಂದಿದ್ದಾರೆ. ಅದಕ್ಕೆ ಸಂತೆ ತೆಗಿತಾ ಇದೆ ನೋಡ್ರಿ. ಎಲ್ಲ ಮಿಕ್ಸೆಟ್ ಆಗಿಬಿಟ್ಟಿದ್ದಾವೆ ಇವಾಗ. ಸಂತೆ ತೆಗೆದು ಮತ್ತು ಸೊಪ್ಪೆಲ್ಲ ಇದೆ ರೀ ಇಲ್ಲಿ. ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು ಎಲ್ಲ ಇದೆ. ಹರ್ಬಿ ಸೊಪ್ಪು ಎಲ್ಲ ಅದನ್ನು ಕೂಡ ಆರಿಸ್ಬೇಕು ನೋಡ್ರಿ. ಮಧ್ಯಾಹ್ನ ಆರಿಸಿದಿಲ್ಲ ನೋಡ್ರಿ, ಅದಕ್ಕೆ ಸಂಜೆ ಆರ್ಸಕ್ಕೆ ಬರುತ್ತಂತ ಇಟ್ಬಿಟ್ಟಿದ್ದೆ. ಬೀನ್ಸ್ ತಂದಿದ್ದಾರೆ ನೋಡ್ರಿ. ಇನ್ನೂ ಚೆನ್ನಾಗಿ ಬರ್ತಾವ್ರಿ ಇವು ಡಬಲ್ ಬೀನ್ಸು. ಅದರಲ್ಲಿ ಸ್ವಲ್ಪ ಇದು ಡಬಲ್ ಬೀನ್ಸ್ ಕಡಿಮೆ ಇದ್ದಾವೆ. ಇನ್ನೂ ದೊಡ್ಡಕ್ಕೆ ದಪ್ಪ ದಪ್ಪ ಬರ್ತಾವೆ ನೋಡ್ರಿ ಇವು.